ಕೆಲವು ಕಡೆ ಅದು ಕಾಂಟ್ರಾಕ್ಟ್ ಮೇಲೆ ತಗೋಬೇಕಲ್ಲ ಡಾಕ್ಟರ್ಸು, ಅವ್ರುಗಳು ಬರ್ತಾ ಇಲ್ಲ. ಅನೇಕ ಕಡೆ ಅವರು ಬರೋದಕ್ಕೆ ಹಿಂದೇಟಾಗ್ತದೆ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಸಂಬಳವನ್ನು ಕೂಡ ಹೆಚ್ಚು ಮಾಡಿಸಿದ್ದೇನೆ. ಈಗ 60,000 ಇದ್ದಿದ್ದು 75,000 ಮಾಡಿಸಿದ್ದೀನಿ. ಮತ್ತೆ ಹೊಸದಾಗಿ ಕಾಂಟ್ರಾಕ್ಟ್ ಕರೀರಿ ಅಂತ ಹೇಳಿದ್ದೀನಿ. ಆದ್ದರಿಂದ ಅದು ಅದರಲ್ಲೂ ಕೂಡ ಭರ್ತಿ ಆಗದೆ ಹೋದರೆ ಈಗ MBBS ಡಾಕ್ಟರ್ಸ್ ಎಲ್ಲ ನಾವು ತೊಗೊಳ್ತಾ ಇದ್ದೀವಿ. ಏನು ಕಡ್ಡಾಯ ಸೇವೆ ಅಡಿಯಲ್ಲಿ ಅವರೀಗ ಸುಮಾರು 4,000 ಜನ ಡಾಕ್ಟರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಸುಮಾರು 2,000 ಹುದ್ದೆಗಳು ಖಾಲಿ ಇದೆ. ಸೊ ಎಲ್ಲ ಈ ಡಾಕ್ಟರ್ಸ್ನು ಕೂಡ ಅಲ್ಲಿಗೆ ನಾನು ಹಾಕೋದಕ್ಕೆ ತೀರ್ಮಾನ ಮಾಡ್ತೀನಿ. ಗ್ರಾಮೀಣ ಭಾಗದಲ್ಲಿ ವೈದ್ಯರೇ ಸಿಗ್ತಾ ಇಲ್ಲ ಸರ್, ಯಾಕಂದ್ರೆ MBBS ಮಾಡಿದವರು ಬರ್ತಾನೆ ಇಲ್ಲ, ಯಾಕಂದ್ರೆ ವೇತನ ಕಡಿಮೆ ಇರುವ ಹಿನ್ನೆಲೆಯಲ್ಲಿ. ಅದಕ್ಕೆ ಈಗ 75,000 ಮಾಡಿದ್ದೀನಿ. NHM ಏನು ಪೇಮೆಂಟ್ ಇದೆ ಅದನ್ನು ಹೆಚ್ಚು ಮಾಡಿದ್ದೀನಿ. ಅದನ್ನು ಹೆಚ್ಚು ಮಾಡೋ ಮುಖಾಂತರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದರಲ್ಲೂ ಕೂಡ ಯಾರ್ಯಾರು ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅದರಲ್ಲಿ ಭಾಳಷ್ಟು ಜನ ಇದುವರೆಗೂ ಕೋರ್ಟು ಕಚೇರಿಗಳೆಲ್ಲ ಮಾಡಿಕೊಂಡು ಭಾಳ ವರ್ಷಗಳಿಂದ ಬಂದಿಲ್ಲ. ಈಗ ಅವ್ರಿಗೆ ಈ ಸಲ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ 4,000 ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಅದರ ಮುಖಾಂತರ ಈ ಎಲ್ಲ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಸಾಕಷ್ಟು ವೈದ್ಯರಿಗೆ ಸಮಯ ಪ್ರಜ್ಞೆ ಅನ್ನೋದಿಲ್ಲ ಸರ್. ಈಗ ನಾವು ಹೊಸ ವ್ಯವಸ್ಥೆ ತೊಗೊಂಡ್ಬಂದಿದ್ದೀವಿ. ಅಟೆಂಡೆನ್ಸ್ ಸಿಸ್ಟಮ್ಮು ಬೆಳಗ್ಗೆ ಅವರು ಎಷ್ಟು ಗಂಟೆಗೆ ಅವರ ಒಂದು ಸರ್ವಿಸ್ ಸಮಯ ಇರ್ತದೆ, ಸೇವಾ ಸಮಯ, ಅದರ ಅನುಸಾರ ಈಗ 9 ಗಂಟೆಯಿಂದ 4 ಗಂಟೆ ಅಂತ ಇದ್ದರೆ ಬೆಳಗ್ಗೆ ಅವ್ರ ಮೊಬೈಲ್ ಮುಖಾಂತರನೇ ಅವರ ಒಂದು ಏನು ಮುಖದ ಒಂದು ಪರಿಚಯನ ಆ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಮಾಡ್ತದೆ, ಫೇಸ್ ರೆಕಗ್ನಿಷನ್ನು, ಮತ್ತು ಅವರ ಒಂದು ಸ್ಥಳ ಲೊಕೇಶನ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತದೆ. ಸೊ ಈಗ ಇಂಥ ಒಂದು ಸ್ಥಳದಲ್ಲಿ ಅವರು ಬೆಳಗ್ಗೆ 9 ಗಂಟೆಗೆ ಬಂದು ಅವರು ಫೇಸ್ ರೆಕಗ್ನಿಷನ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ಅಟೆಂಡೆನ್ಸ್ ಈಗ ಹೊಸ ಸಿಸ್ಟಮ್ ತೊಗೊಂಬಂದಿದ್ದೀವಿ. 90% ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ. ಇನ್ನು 10% ಜನ ಮಾತ್ರ ಬಾಕಿ. ಈಗ ಅದ್ರ ಮುಖಾಂತರ ನಾವು ಅಟೆಂಡೆನ್ಸನ್ನು ನಾವು ಮಾನಿಟರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ಬರೀ ವೈದ್ಯರು ಒಬ್ಬರೇ ಇಲ್ಲ, ವೈದ್ಯರು, ನರ್ಸು, ಟೆಕ್ನಿಷಿಯನ್ನು ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಆಗಬೇಕು. ಅದಕ್ಕೆ ಸಾಫ್ಟ್ವೇರೇ ಮಾಡಿಬಿಟ್ಟಿದ್ದೀವಿ. ಅವ್ರ ಮೊಬೈಲ್ ಮುಖಾಂತರನೇ ಅವರು ಆ್ಯಪ್ ಮುಖಾಂತರ ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕು. ಜನರಿಕ್ ಔಷಧಿಗಳ ಕಥೆ ಏನಾಯ್ತು ಸರ್? ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಅದು ಈಗ ನಾವು ಈಗ ತೀರ್ಮಾನ ತೊಗೊಂಡಿದ್ದೀವಲ್ಲ. ಸೊ ಅವರ ಏನಾದರೂ ಕೆಲವರೆಲ್ಲ MOUಗಳು ಮಾಡ್ಕೊಂಡಿದ್ದಾರೆ. MOU ಇರುವಂಥ ಅವಧಿವರೆಗೂ ಇರ್ತಾರೆ. ಅವಧಿ ಮುಕ್ತಾಯದ ನಂತರ ನಮ್ಮ ಆವರಣಗಳಲ್ಲಿ ಎಲ್ಲೂ ಕೂಡ ಔಷಧಿ ಮಾರಾಟ ಆಗಬಾರ್ದು ಅಷ್ಟೇ. ಸರ್, ಚಿಕ್ಕೋಡಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು. ADHO ಆಗಿರ್ಬೋದು, ನಂತರ ಅಲ್ಲಿ ವೈದ್ಯರ ನಡುವೆ ಸಾಕಷ್ಟು ಜಟಾಪಟಿ ಇರುವಂಥದ್ದು. ನಾವು ಉದ್ಘಾಟನೆ ಮಾಡಿಲ್ಲ ಅಂತೇಳಿ ಅವರು ಉದ್ಘಾಟನೆ ಸಾಕಷ್ಟು ಗೊಂದಲ ಇದೆ ಸರ್. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾರೆ? ಈಗ ಅದ್ರ ಬಗ್ಗೆ ಈಗಾಗಲೇ ಕೆಲವು ಕ್ರಮ ತಗೊಂಡಿದ್ದಾರೆ. ಮತ್ತು ಈಗ ಅದನ್ನು ಕೂಡ ಉದ್ಘಾಟನೆ ಆಗಬೇಕಾಗಿದೆ. ಅಲ್ಲಿ ಇನ್ನು ಉದ್ಘಾಟನೆ ಆಗಿಲ್ಲ ಸರ್, ಮತ್ತೆ ವರ್ಕ್ ನಡೀತಾ ಇದೆ ಸರ್, ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಹೌದು. ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್. ಏನ್ ಸೌಲಭ್ಯ ಇಲ್ಲ? ನಾನು ವಿಚಾರಿಸ್ತೀನಿ, ಅದನ್ನ ವಿಚಾರಿಸ್ತೀನಿ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಅವಧಿ ಮೀರಿದ ಔಷಧಿಗಳು ಪತ್ತೆಯಾಗಿದೆ ಸರ್. ನಿನ್ನೆ ಲೋಕಾಯುಕ್ತ ನೋಡಿ, ಎಲ್ಲ ನಮ್ಮಲ್ಲಿರುವಂತ ಔಷಧಿಗಳಲ್ಲಿ ಪ್ರತಿ ವರ್ಷ ಒಂದು 3ರಿಂದ 4% ಔಷಧಿ ಎಕ್ಸ್ಪೈರ್ ಆಗ್ತದೆ. ಯಾಕೆ 100ಕ್ಕೆ 100 ಎಲ್ಲ ಬಳಕೆ ಆಗುತ್ತೆ ಹೇಳಕ್ಕಾಗಲ್ಲ ನಾವು. ಅದಕ್ಕೆ ಅದನ್ನ ಉಗ್ರಾಣದಲ್ಲಿ ಅದು ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿರುವಂಥದ್ದು. ಅದು ಸಾರ್ವಜನಿಕ ಬಳಕೆಗೆ ಇಟ್ಟಿಲ್ಲ. ಅದನ್ನು ಪ್ರತ್ಯೇಕವಾಗಿ ಮಾರ್ಕ್ ಮಾಡಿ ಇದೆಲ್ಲ ಕೂಡ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿದೆ. ಅದಕ್ಕೊಂದು ಟೆಂಡರ್ ಮುಖಾಂತರ ಅದನ್ನು ನಾವು ವಿಲೆ ಮಾಡ್ತೀವಿ, ಅಂದರೆ ಡಿಸ್ಟ್ರಾಯ್ ಮಾಡಬೇಕು ಅವರು. ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಅದಕ್ಕೋಸ್ಕರ ಅದು ಅವರು ಅಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಒಂದು ಪ್ರಕ್ರಿಯೆ ಮುಖಾಂತರ ಅದನ್ನು ವಿಲೆ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ. ಅದು ಸಾರ್ವಜನಿಕ ಬಳಕೆಗೆ ಇಟ್ಟಿದೆ.